ಬೆಳಗಾವಿಯಲ್ಲಿ ಮತ್ತೊಂದು ಗಲಾಟೆ ಶುರುವಾಗಿದೆ. ಈ ಬಾರಿ ಹೆಬ್ಬಾಳ್ಕರ್ ಮತ್ತು ಶೆಟ್ಟರ್ ಮಧ್ಯೆ ಕೇಂದ್ರದ ಅನುದಾನ ಬಳಕೆಗೆ ಕತ್ತರಿ ಹಾಕಿರುವಂತಹ ಆರೋಪ ಹೆಬ್ಬಾಳ್ಕರ್ ಮೇಲೆ ಮಾಡಲಾಗಿದೆ. ಈ ಜಟಾಪಟಿ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಿನಿಸ್ಟರ್ಗೆ ಕಂಪ್ಲೇಂಟ್ ಕೊಡೋ ಮಟ್ಟಿಗೆ ಹೋಗಿದೆ. ಕೆಲಸ ಮಾಡೋದು ಪ್ರೋ ಡೆವಲಪ್ಮೆಂಟ್ ಇರಬೇಕು ಯಾವಾಗಲೂ. ನಂದೊಂದು ಗ್ರಾಮ ಪಂಚಾಯತ್ ಅಲ್ಲ, ಬಿಜೆಪಿ ಬೆಂಬಲಿತ ಎಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೋ, ಉಪಾಧ್ಯಕ್ಷರು, ಸದಸ್ಯರು ಇರ್ತಾರೋ ಅಲ್ಲಿ ಇದೇ ಥರ ಒಂದು ಹರಾಸ್ಮೆಂಟ್ ಮಾಡೋದು. ಜಸ್ಟ್ 1 ವರ್ಷದ ಹಿಂದೆ ಶುರುವಾದ ಸಮರಕ್ಕೆ ನಾಂದಿ ಹಾಡಿದ್ದು ಲೋಕಸಭಾ ಎಲೆಕ್ಷನ್. ಆ ಎಲೆಕ್ಷನ್ ಸೋಲು ಬೆಳಗಾವಿಯಲ್ಲಿ ಹೆಬ್ಬಾಳ್ಕರ್ ಶೆಟ್ಟರ್ ಮಧ್ಯೆ ಸಂಘರ್ಷವೊಂದು ಹೊಗೆ ಎಬ್ಬಿಸಿದೆ. ಕೇಂದ್ರದ ಅನುದಾನ ಬಳಕೆಗೆ ಕತ್ತರಿ ಹಾಕಿದ್ದಕ್ಕೆ ಶೆಟ್ಟರ್ ಕೆರಳಿ ಕೆಂಡವಾಗಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಶೆಟ್ಟರ್ ಮಧ್ಯೆ ಮತ್ತೊಂದು ಬಿಗ್ ಫೈಟ್. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಶೆಟ್ಟರ್ ಕಂಪ್ಲೇಂಟ್. ದುಡ್ಡು ಎಲ್ಲಿಂದಾದ್ರೂ ಬರಲಿ, ಅಭಿವೃದ್ಧಿ ಯಾರಾದ್ರೂ ಮಾಡ್ಲಿ, ಒಳಿತಾಗೋದು ಜಿಲ್ಲೆಗೆ, ಆ ಕ್ಷೇತ್ರಕ್ಕೆ ಅಲ್ವಾ. ಆದ್ರೆ ಆ ಅನುದಾನ ಭವಿಷ್ಯಕ್ಕೆ ಕುತ್ತು ತರುತ್ತಾ ಗೊತ್ತಿಲ್ಲ. ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಮಾತ್ರ ಇಂತಹದ್ದೊಂದು ಅಡ್ಡಗಾಲು ಹಾಕಿದ ಆರೋಪ ಕೇಳಿ ಬರ್ತಿದೆ. 15 ವರ್ಷಗಳ ಬಳಿಕ ಶಿಂದೊಳ್ಳಿ ಗ್ರಾಮದ ಮಹಾಲಕ್ಷ್ಮಿ ಜಾತ್ರೆ ನಡೆಯುತ್ತಿದೆ. ಈ ಶಿಂದೊಳ್ಳಿ ಗ್ರಾಮ ಸಚಿವೆ ಲಕ್ಷ್ಮಿ ಕ್ಷೇತ್ರದ ನಿಲಜಿ ಗ್ರಾಮ ಪಂಚಾಯಿತಿಯಲ್ಲಿ ಬರುತ್ತೆ. ಇತ್ತೀಚೆಗೆ ನಿಲಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನ ಬಿಜೆಪಿ ಬೆಂಬಲಿತ ಸದಸ್ಯ ಸತೀಶ್ಗೆ ಒಲಿದಿದೆ. ಈಗ ಮುಂದಿನ ವಾರ ಜಾತ್ರೆಯ ವೈಭವದ ರಥೋತ್ಸವ ನಡೆಯಬೇಕಿದೆ. ಇದಕ್ಕಾಗಿ ಭರದ ಸಿದ್ಧತೆ ನಡೆದಿದ್ದು 4 ಕಿಲೋಮೀಟರ್ ಸಿಸಿ ರಸ್ತೆ, ಸಿಸಿ ಒಳಚರಂಡಿ ನಿರ್ಮಿಸಲು ಗ್ರಾಮ ಪಂಚಾಯಿತಿ ನಿರ್ಧರಿಸಿದೆ. ನರೇಗಾದಲ್ಲಿ 4.62 ಕೋಟಿ ಅನುದಾನಕ್ಕೆ ಬೆಳಗಾವಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಗ್ರೀನ್ ಸಿಗ್ನಲ್ ಕೊಟ್ಟಿವೆ. ಆದ್ರೆ ಗಮನಕ್ಕೆ ತರದೆ ನನ್ನ ಕ್ಷೇತ್ರದಲ್ಲಿ ಕಾಮಗಾರಿ ಏಕೆ ಅಂತ ಲಕ್ಷ್ಮಿ ಖ್ಯಾತಿ ತೆಗೆದಿದ್ದಾರಂತೆ. ಹೀಗಾಗಿ ಕಾಮಗಾರಿ ಬೇಡ ಅಂತ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ನಂದೊಂದು ಗ್ರಾಮ ಪಂಚಾಯತ್ ಅಲ್ಲ, ಬಿಜೆಪಿ ಬೆಂಬಲಿತ ಎಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೋ, ಉಪಾಧ್ಯಕ್ಷರು, ಸದಸ್ಯರು ಇರ್ತಾರೋ ಅಲ್ಲಿ ಇದೇ ಥರ ಒಂದು ಹರಾಸ್ಮೆಂಟ್ ಮಾಡೋದು, ಕೆಲಸ ಮಾಡಕ್ಕೆ ಕೊಡ್ದಂಗೆ ಒಂದು ತಮ್ಮ ಮುಷ್ಟಿ ಒಳಗೆ ತಗೊಂಡು ಕ್ಯಾಶ್ ಮಾಡಬೇಕು ಅಂತ ಹೇಳಿ ಭಾಳ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಸರ್. ನಾನು ಇದ್ರ ಹಿಂದೆನೂ ಕೂಡ ಒಂದು ನಮ್ಮ ಶಿಂದೊಳ್ಳಿ ಗ್ರಾಮದಲ್ಲಿ ಒಂದು ರಸ್ತೆ ಕಾಮಗಾರಿ ವಿದೌಟ್ ಇದರಲ್ಲಿ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೂಡ ಮಾಡಿದ್ದೆ. ಆ ಕೂಡ ಯಾವುದೇ ರೀತಿ ಆ ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಈ ಜಟಾಪಟಿ ಇಲ್ಲಿಗೆ ನಿಂತಿಲ್ಲ. ಕೇಂದ್ರದ ಅನುದಾನ ಬಳಕೆಗೆ ಕತ್ತರಿ ಹಾಕಿದ ಆರೋಪ ಸಂಬಂಧ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಶೆಟ್ಟರ್ ದೂರು ಕೊಟ್ಟಿದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕಂಪ್ಲೇಂಟ್ ಕೊಟ್ಟಿನಿ ಮತ್ತು ಇಲ್ಲಿ ಚೀಫ್ ಸೆಕ್ರೆಟರಿ ಕಂಪ್ಲೇಂಟ್ ಕೊಟ್ಟಿನಿ, ಸೆಕ್ರೆಟರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ದಿಶಾ ಮೀಟಿಂಗ್ ಇಲ್ಲಿ ಸಿಇಒ ಒಂದು ಹಿಡ್ಕೊಂಡು ಕೆಳಗಿನ ಹಂತದ ಅಧಿಕಾರಿಗಳು ಒತ್ತಡ, ಇಲ್ಲಿ ಗ್ರಾಮೀಣದಾಗ ಯಾರಿದ್ದಾರ ಮತ್ತೆ ಅವ್ರ ಒತ್ತಡನೇ. ಅಂದ್ರೆ ಕೆಲಸ ಮಾಡೋದು ಪ್ರೋ ಡೆವಲಪ್ಮೆಂಟ್ ಇರ್ಬೇಕು ಯಾವಾಗಲೂ. ಒಟ್ಟಾರೆ ಲೋಕಸಭೆ ಚುನಾವಣೆ ಮುಗಿದರೂ ಹೆಬ್ಬಾಳ್ಕರ್ ಶೆಟ್ಟರ್ ಮಧ್ಯದ ಜಟಾಪಟಿ ನಿಲ್ತಿಲ್ಲ. ಇದರ ಎಫೆಕ್ಟ್ ಕ್ಷೇತ್ರದ ಅಭಿವೃದ್ಧಿ ಮೇಲೆ ಬೀರ್ತಿರೋದು ದುರಂತ. ಶ್ರೀಕಾಂತ್ ಕುಬಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.